ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಏನು ಅದು ಚಿಕ್ಕ ಹುಡುಗರ ತರ ಬೆಳಿಗ್ಗೆ ಎದ್ದಿದ್ದೀನಿ ನೋಡಿ ಗೈಸ್, ನಾನು ಔಟ್ಫಿಟ್ ಇವತ್ತು ರೆಡಿ ಆಗಿದ್ದೀನಿ. ಆನ್ ದ ವೇ ಟು ಆಫೀಸ್ ಇವಾಗ ಹೋಗ್ಬೇಕು. ಸೊ ಆಕ್ಚುಲಿ ಇವತ್ತು ನಾನು ಎವ್ರಿ ಡೇ ಹೋಗ್ತಾ ಇದ್ನಲ್ಲ, ಆ ಕಂಪ್ನಿಗೆ ಹೋಗ್ತಾ ಇಲ್ಲ. ಇವತ್ತು ಬಂದು ಜಿನ್ರಾಂಗ್ ಅನ್ನೋ ಕಂಪನಿಗೆ ಹೋಗ್ತಾ ಇದ್ದೀನಿ, ಒಂದು ಚೈನೀಸ್ ಕಂಪನಿ. ಸೊ ಅದರಲ್ಲಿ ಡ್ಯೂ ಡೇಟ್ ಆಗಿರೋ ಅಂದ್ರೆ ಇಯರ್ ಎಂಡಿಂಗ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಸ್ಟಾಕ್ ಆಡಿಟ್ ನಡೀತಾ ಇದೆ. ಸೊ ನಮ್ಮ ಆಫೀಸ್ ಇಂದ ಎಲ್ಲರೂ ಸ್ಟಾಕ್ ಆಡಿಟ್ ಮಾಡಕ್ಕಂತ ಎಲ್ಲರೂ ಬೇರೆ ಬೇರೆ ಆಫೀಸ್ಗೆ ಹೋಗಿದ್ದಾರೆ. ಸೊ ಬೇಸಿಕಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರ್ಬೋದು, ಅಂದ್ರೆ ಪ್ರೊಡಕ್ಷನ್ ಯಾವ ಯೂನಿಟ್ ಆಗಿರ್ಬೋದು, ಇಲ್ಲಾಂದ್ರೆ ಸಾಫ್ಟ್ವೇರ್ ಕಂಪ್ನೀಸ್ ಆಗಿರ್ಬೋದು, ಅವ್ರದ್ದೇನೋ ಕ್ಲೋಸಿಂಗ್ ಸ್ಟಾಕ್ಸ್ ಇದೆಯಾ. ಸಾಫ್ಟ್ವೇರ್ ಕಂಪ್ನಿ ಕೇಸಲ್ಲಿ ಹೋಗಲ್ಲ, ನಾರ್ಮಲ್ ಬೇರೆ ಏನಾನ ಸ್ಟಾಕ್ ಇರೋ ಕಂಪ್ನಿ ಎಲ್ಲ ಹೋಗ್ಬಿಟ್ಟು ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಏನಂತ ಚೆಕ್ ಮಾಡ್ತೀರಿ. ಸೊ ಅದಕ್ಕೋಸ್ಕರ ಇವಾಗ ರೆಡಿ ಆಗಿದ್ದೀನಿ. ಹೇಗ್ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ. ರೇಟ್ ಎಷ್ಟು? ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಟೀ ಶರ್ಟ್ ಪ್ಲಸ್ ಒಂದು ವಾಚ್ ನಾರ್ಮಲ್ ಫಾಸ್ಟ್ ಆಗಿ. ಸೊ ಪ್ಯಾಂಟು, ಸೊ ಎತ್ಕೊಂಡು ಶೂಸ್ ಹಾಕೊಂಡು ಮನೆ ಬಿಡ್ತಾ ಇದೀನಿ ಗೈಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ಫ್ರೆಂಡ್ಸ್ ನೋಡಿ, ಈಗ ಒಂದು ಹೋಟೆಲ್ ಬಂದಿದ್ದೀರಿ. ನಾನ್ ನಾಷ್ಟ ಮಾಡಿದ್ದೆ ಆಕ್ಚುಲಿ, ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ನಾಷ್ಟ ಮಾಡಿದ್ದಿಲ್ಲ. ಸೊ ಅದಕ್ಕೋಸ್ಕರ ಹೋಟೆಲ್ ಬಂದಿದ್ದೀನಿ. ಹೋಟೆಲ್ ಹೆಸರು ಬಂದು ಸಮೃದ್ಧಿ ಗಾರ್ಡನ್ ಅಂತ ಹೇಳ್ಬಿಟ್ಟು. ದೋಸೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಕೇಳ್ಪಟ್ಟಿದ್ದೀನಿ ಇಲ್ಲಿ. ಸೊ ಅದಕ್ಕೋಸ್ಕರ ಅವ್ರನ್ನ ಸರಿ ಕಂಡ್ರು, ಇಲ್ಲೇ ತಿನ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಇವಾಗ. ಸೊ ತಿನ್ಬಿಟ್ಟು ಹೇಳ್ತಾರೆ ಹೆಂಗಿದೆ ರಿವ್ಯೂ ಏನು ಅಂತ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಹೆಂಗಾಯ್ತು ಆದಿತ್ಯ, ಹೆಂಗೈತೆ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ನೋಡಿ, ಇವಾಗ ಅದರಲ್ಲಿ ಏನಪ್ಪ ಓಡುತ್ತಲ್ಲ, ಟ್ರಾಲಿ ತರ ಮೆಷಿನ್ ಏನೋ, ಅದು ಮೊದಲು ಸರಿಯಾಗಿ ಮಾತಾಡ್ಕೊಳ್ಳಿ. ಐಟಮ್ ಎಲ್ಲ ಎತ್ಕೊಂಡು ಹೋಗುತ್ತೆ. ಅದ್ರಲ್ಲಿ ಓಡಿಸ್ದೆ, ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ರೀ ಅಂತ ಹಿಂದೆ ಹೋಗುತ್ತೆ, ಮುಂದೆ ಬರುತ್ತೆ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಫ್ರೆಂಡ್ಸ್ ನೋಡಿ, ಇವಾಗ ಸಾರಿ, ಇನ್ನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡೆ ಸ್ನ್ಯಾಕ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಕೃಷ್ಣ ಬೆಳಿಗ್ಗೆ ಬಂದಿದ್ರಲ್ಲ, ಸೇಮ್ ಅದೇ ಹೋಟೆಲ್ಗೆ ಮತ್ತೆ ಬಂದಿದ್ದೀವಿ ತಿನ್ನಕ್ಕೆ. ಸೊ ತಿಂಡಿ ಮುಗಿಸಿದ್ದೀನಿ, ದೋಸೆ ತಿಂದೆ. ಸೊ ಇನ್ನೂ ಹೊಟ್ಟೆ ಹಸಿತಾಯಿತ್ತು, ಅದಕ್ಕೋಸ್ಕರ ಏನಾದರೂ ದೈವಡ ತಗೊಳ್ತಾ ಇದ್ದೀನಿ. ಸೊ ವೇಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ಇವತ್ತು ಎಂಟೈರ್ ಫುಲ್ ಜಿಮ್ ಖಾಲಿ ಇದೆ. ಆಯ್ತು, ಆಮೇಲೆ ಫುಲ್ ಅಂದರೆ ಫುಲ್ ಜಿಮ್ ಖಾಲಿ, ಯಾಕಂತ ಗೊತ್ತಿಲ್ಲ. ಆಗಲ್ಲಪ್ಪ, ಆ ಕಂಟ್ರಾಗು ನಾನೇ ಅವನಿ, ಆ ಕಂಟ್ರಾಗು ಇದ್ರಾಗು ನಾನೇ ಅವನಿ, ಇದ್ರಾಗು ನಾನೇ ಅವನಿ, ಎಲ್ಲೆಲ್ಲೂ ನಾನೇ, 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 ಎಲ್ಲೆಲ್ಲೂ ನಾನೇ. ಸೊ ಫ್ರೆಂಡ್ಸ್, ವರ್ಕೌಟ್ ಮುಗಿಸ್ಕೊಂಡು ಇವಾಗ ಬರ್ತಾ ಇದ್ದೀನಿ ಕೆಳಗಡೆ. ಇವತ್ತು ಬಂದು ನಾನು ಮಾಡಿದ ವರ್ಕೌಟು
ಶೋಲ್ಡರ್ಸ್ ಮಾತ್ರ, ಲೆಗ್ಸು ಮಾಡೋಣ ಅನ್ಕೊಂಡೆ ಬಟ್ ಟೈಮ್ ಸಾಕಾಗಿಲ್ಲ. ಶೋಲ್ಡರ್ ವರ್ಕೌಟ್ ಮಾಡ್ಬಿಟ್ಟು ಮನೆ ಕಡೆಗೆ ಪಯಣ. ಗೈಸ್ ಈಗ ತಾನೇ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ತುಂಬ ಟಯರ್ಡ್ ಆಗಿದ್ದೀನಿ ಗೈಸ್. ಬೆಳಗ್ಗೆ ಆಫೀಸು, ಸಂಜೆ ಮನೆಗೆ ಬಂದು ತಿರ್ಗಾ ಜಿಮ್ಗೆ ಹೋಗಿ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ನಿನ್ನ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಬಟ್ ವಿಷಯ ಏನಂತ ಹೇಳಿದ್ರೆ ನಾಳೆ ಸಂಡೇ ಇದೆ, ನಾಳೆನೂ ಆಫೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ತುಂಬಾ ಬೇಜಾರಾಗ್ತಿದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಬೇರೆ ಆಪ್ಷನ್ ಇಲ್ಲ, ಜಿಮ್ಗೆ ಹೋಗ್ಲೇಬೇಕಾಗುತ್ತೆ, ಪ್ಲಸ್ ಆಫೀಸ್ಗೆ ನಾಳೆ ಹೋಗ್ಲೇಬೇಕು. ಮನೆಗೆ ಬಂದಿದ್ದೀನಿ. ಅಮ್ಮ ಏನ್ ಮಾಡಿದ್ದಾರೆ ಅಡ್ಗೆ ನೋಡೋಣ ಬನ್ನಿ. ಏನಮ್ಮ ಅಡ್ಗೆ? ಚಪಾತಿಗೆ ನೋಡಿ ಗೈಸ್, ನಮ್ಮ ಮಮ್ಮಿ ಏನ್ ಮಾಡಿದ್ದಾರೆ, ಚಪಾತಿ ಮಾಡಿದ್ದಾರೆ. ಚಪಾತಿ ಮತ್ತೆ ಸೋಯಾಬೀನ್ ಪಲ್ಯ ಅಂತೆ. ಸೊ ಚೆನ್ನಾಗೇ ಇರುತ್ತೆ ನಮ್ಮಮ್ಮ ಮಾಡೋದು. ಹೆಂಗಮ್ಮ ಮಾಡ್ತೀಯ ಸೋಯಾಬೀನ್ ಪಲ್ಯ? ಇಲ್ಲಿ ನೋಡಿ ಸ್ವಲ್ಪ ನೋವು. ನೋ ಕಾಮೆಂಟ್ಸ್. ಇಲ್ಲ ಸರ್. ಸರಿ ಬನ್ನಿ, ನಮ್ಮಮ್ಮ ಹೇಳಕ್ ಇಷ್ಟ ಇಲ್ಲ ಅಂತೆ. ಸೊ ನಾಳೆ ಆಫೀಸ್ಗೆ ಹೋಗಕ್ ಇಷ್ಟ ಇಲ್ಲ ಒಂಚೂರು, ಬಟ್ ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಹೋಗ್ಲೇಬೇಕಾಗುತ್ತೆ. ಅಟ್ಲೀಸ್ಟ್ ಆಫೀಸ್ ಅವ್ರು ಯಾರನ್ನ ನೋಡ್ತಾ ಇದ್ರೆ ಈ ವಿಡಿಯೋನ ದಯವಿಟ್ಟು ನಾಳೆ ರಜಾ ಕೊಟ್ಬಿಡಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಗೊತ್ತು ಅದಾಗಲ್ಲ ಅಂತ ಸುಮ್ಮನೆ ಹೇಳ್ತಾ ಇದೀನಿ. ಸೊ ಮತ್ತೆ ಎಂತ, ಇವತ್ತು ಬೆಳಿಗ್ಗೆ ಟ್ರಿಬಲ್ ರೈಡ್ ಹೋಗಿದ್ರಿ ಗಾಯ್ಸ್, ನಾನು ಹಾಕ್ತೀನಿ ವಿಡಿಯೋ ನೋಡಿ. ಟ್ರಿಬಲ್ ರೈಡಿಂಗ್ ಹೋಗಿದ್ರಿ. ನಮ್ ಸದ್ಯಕ್ಕೆ ಪೊಲೀಸರು ಯಾರು ಇದ್ದಿಲ್ಲ. ಹೋಗಿದ ತಕ್ಷಣ ಸ್ಟಾಕ್ ಎಲ್ಲ ಶೀಟ್ ಎಲ್ಲ ತಗೊಂಡು ಹಂಗೆ ಹೋಗ್ಬಿಟ್ಟು ಆಡಿಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಪ್ಲಸ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಅಲ್ಲಿ ಒಂದು ಟ್ರಾಲಿ ತರ ಏನೋ ಇತ್ತು, ಅದ್ರಲ್ಲಿ ನಾನ್ ಆಟ ಆಡ್ತಾ ಇದ್ದೀನಿ ಝೀ ಅಂತ, ಒಂಥರ ಚೆನ್ನಾಗಿ ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಸೊ ಇವತ್ತಿನ ವಿಡಿಯೋಗೆ ಅಷ್ಟೇ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಅಲ್ಲಿ ತನಕ ಲವ್ ಯು, ಟೇಕ್ ಕೇರ್, ಬೈ. ಭಾವನೆಗಳು ಒಳಗಾಗ್ಬೇಡ, ಇಲ್ಲದಕ್ಕೆ ಬೆಲೆ ಇಲ್ಲ. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ.